ನಿಂತೋಗಿರೋ ಮನೆ ಇದೆ ದಾವಣಗೆರೆಯಲ್ಲಿ, ಅದನ್ನು ಮಾರೇ ಮಾಡಿಬಿಡ್ತೀನಿ ನಾನು. ಮತ್ತೆ ಸರ್ ಬರೀ ರಕ್ತದಾನ ಅಷ್ಟೇ ಅಲ್ರಿ, ನಾನು ಮರಣ ನಂತರ ನೇತ್ರದಾನ ಮಾಡಿದ್ದೀನಿ, ದೇಹದಾನ ಮಾಡಿದ್ದೀನಿ, ಅಂಗಾಂಗ ದಾನ. ರಸ್ತೆ ಹೋಗ್ಬೇಕಾದ್ರೆ ಏನಾರ ಆಕ್ಸಿಡೆಂಟ್ ಆಗಿ ಏನೋ ತೊಂದರೆ ಅದು ಬಾಡಿ ಸತಿಗೂ ನಾನು ಅಂಗಾಂಗ ದಾನ ಮಾಡೇ ಬಿಟ್ಟಿದ್ದೀನಿ ಆಲ್ರೆಡಿ. ಸ್ನೇಹಿತರೆ ನಮಸ್ಕಾರ. ಇವತ್ತು ರಕ್ತ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ರಕ್ತದಾನ ಅನ್ನುವಂತಹ ಶಿಬಿರಗಳನ್ನು ಮಾಡ್ತಾ ಶಿವಕುಮಾರ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ, ಅಂದರೆ ಕರ್ನಾಟಕದ ತುಂಬ ಓಡಾಡ್ತಾ ಇದ್ದಾರೆ. ಅಂದರೆ ಮೈಸೂರಿಂದ ಹಿಡ್ಕೊಂಡು ಗುಲ್ಬರ್ಗ, ರಾಯಚೂರು, ಬೆಂಗಳೂರು ಅನ್ನದೆ ಪ್ರತಿಯೊಂದು ಕ್ಷೇತ್ರಕ್ಕೂ ಹೋಗಿ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ಡೆಲ್ಲಿಗೆ ಹೋಗುವಂತಹ ಕನಸನ್ನು ಕಂಡಿದ್ದಾರೆ. ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ತಮಗೆ ಬೇಕಾಗಿರುವಂತಹ ಅವಶ್ಯಕ ವಸ್ತುಗಳನ್ನು ಕೇಳ್ತಾ ಇದ್ದಾರೆ ಶಿವಕುಮಾರ್ ಅವರು. ಶಿವಕುಮಾರ್ ಅವರ ಸಾಧನೆ ಏನು, ಅವರು ಯಾಕೆ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡ್ಕೊಳ್ತಾ ಬರ್ತಾ ಇದ್ರು, ಸುಮಾರು 105ಕ್ಕೂ ಹೆಚ್ಚು ರಕ್ತದಾನ ಶಿಬಿರಗಳನ್ನು ಮಾಡಿದ್ದಾರೆ. ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಈಗ ನಮ್ಮ ಜೊತೆ ಶಿವಕುಮಾರ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ಏನ್ರಿ ವಿಶೇಷ ಇದು, ನೀವು ಬ್ಲಡ್ ಇಂಥ ಕ್ಯಾಂಪ್ಗಳನ್ನು ಆಯೋಜನೆ ಮಾಡ್ತೀರಿ, ಏನು ಯಾಕೆ ಏನು ಅಂತದ್ದು? ಸರ್ ನನಗೆ ನಮ್ಮ ತಂಗಿಯವರು ಸರ್ ಈಗ ಒಂದು 28 ವರ್ಷಗಳಾಗೆ ಅವರೊಂದು ಅಪಘಾತದಲ್ಲಿ ರಕ್ತದ ತುಂಬ ಅವಶ್ಯಕ ಸರ್ ಅವರಿಗೆ. ಮತ್ತು ಅವರು ರಕ್ತದ ಕೊರತೆಯಿಂದನೂ ಅವರು ತೀರ್ಕೊಂಬಿಟ್ರು. ನನಗೆ ಮನಸ್ಸಿಗೆ ಭಾಳ ನೋವು ಆಯ್ತು ನನಗೆ. ಅವಾಗ ನಾನು ಅಂದ್ಕೊಂಡೆ ನಮ್ಮ ಥರ ನಮಗಾದಂಥ ತೊಂದರೆ ಇನ್ನೊಬ್ರಿಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ರಕ್ತದಾನದ ಶಿಬಿರಗಳನ್ನ ನಾನು 105 ರಕ್ತದಾನ ಕೊಡೋದ್ರ ಮೂಲಕ ಮತ್ತು ರಕ್ತದಾನದ ಅರಿವನ್ನು ಎಲ್ಲೇ ಜಾತ್ರಾ ಉತ್ಸವಗಳು ಏನೇ ವಿಶೇಷ ಕಾರ್ಯಕ್ರಮ ಇದ್ದಾಗ ನಾನು ವಾಲಂಟಿಯರ್ ಸರ್, ಕ್ಯಾಂಪ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ನಾನೆಲ್ಲ ಅವೇರ್ನೆಸ್ ಎಲ್ಲ ಮಾಡ್ತೀನಿ. ಈಗ ಸ್ವಲ್ಪ ಕೃಷಿಯ ಮೇಲೆ ಬರೇ ನಾನು ಮಾತಾಡೋದ್ರಿಂದ ಏನೋ ಉಪಯೋಗ ಆಗಲ್ಲ ಅಂತೇಳಿ ಈಗ ಕ್ಯಾಂಪ್ಗಳು ಮಾಡಿಸ್ತೇನೆ. ಕ್ಯಾಂಪ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸರ್, ಮೋಟಿವೇಶನ್ ಮಾಡ್ದಂಗೆ ಆಗುತ್ತೆ ಜನಕ್ಕೆ. ಏನು ಸರ್, ಅರಿವು ಮೂಡಿಸಿದ ಜೊತೆಗೆ ಮತ್ತೆ ಕೆಲವು ಜನ ಮನಸ್ಸು ಮಾಡಿ ರಕ್ತದಾನ ಮಾಡ್ತಾರೆ. ಒಬ್ಬರು ರಕ್ತದಾನ ಮಾಡಿದರೆ 3 ದಿನ 4 ದಿನ ಜೀವ ಉಳಿಸಂತ ಕೆಲಸ ಆಗುತ್ತೆ ಸರ್. ಸುಮಾರವಾಗಿ ನಾವು ಎಲ್ಲೇ ಒಂದು ಕ್ಯಾಂಪ್ ಮಾಡಿದ್ರು 15-20, ಕೆಲವು ಕಡೆ ಇನ್ನೂ ಜಾಸ್ತಿನೇ ಆಗುತ್ತೆ ಸರ್. ಅಂದರೆ ಭಾಳ ಕಷ್ಟ ಇದೆ ಸರ್ ಈ ಫೀಲ್ಡ್ ಮಾಡೋದು. ಆದರೆ ಕಷ್ಟ ಅಂತೇಳಿ ಕಠಿಣ ಅಂತ ಕೈ ಬಿಟ್ಟರೆ ಏನ್ರಿ ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಈಗ ತಮ್ಮ ಸಹೋದರಿಗೆ ಬ್ಲಡ್ ಬೇಕಾಗಿತ್ತು. ಹೌದೌದು ಸರ್, 8 ಬಾಟ್ಲು ಕೊಡ್ತಿತ್ತು ಸರ್. 8 ಬಾಟ್ಲು ಬೇಕಾಗಿತ್ತು ಸರ್. ಆ ಒಂದು ಘಟನೆ ನಿಮ್ಮ ಮನಸ್ಸು ಮೇಲೆ ಪರಿಣಾಮ ಸರ್. ಇವತ್ತು ನಮಗೆ ನಮ್ಮ ತಂಗಿ ತೀರಿ 28 ವರ್ಷ ಆಗಿದೆ ಅಂದ್ರೆ ನಮ್ಗೆ ಈಗಲೂ 28 ವರ್ಷ ಆಗೈತೆ ಅಂತ ಅನಿಸ್ತಾನೆ ಇಲ್ಲ. ಮನಸ್ಸಿಗೆ ಮತ್ತೆ ತುಂಬ ನೋವು ಆಗುತ್ತೆ. ಯಾಕಂದ್ರೆ ಮತ್ತೆ ಅವ್ರು ಕಳ್ಕೊಂಬಿಟ್ಟು ನಾವು ಮತ್ತೆ ಸಿಗಲ್ಲ, ಅವ್ರು ನೋಡೋಕೆ ಹೋಗಲ್ಲ, ಏನಿಲ್ಲ. ಅದಕ್ಕೆ ನಾನು ನಮ್ಮ ಥರ ಯಾರು ಇನ್ನೊಬ್ಬರಿಗೆ ಈ ಥರ ತೊಂದರೆ ಆಗಿ ಅವರು ಏನ್ರಿ ಸಾವು ನೋವು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮತ್ತು ರಕ್ತಕ್ಕೆ ಈ ದಿನದ 24 ಗಂಟೆಯಲ್ಲೂ ಇದಕ್ಕೆ ಭಾಳ ತುರ್ತಿದ್ದಾರೆ. ಇದಕ್ಕೆ ಯಾವಾಗಲೂ ಜನ ಪರದಾಡ್ತಿರ್ತಾರೆ ಸರ್. ಇದಕ್ಕೆ ನಾನು ನೋಡಿದಂಥ ಇದರಲ್ಲಿ ಈ ರಕ್ತಕ್ಕಿರುವಷ್ಟು ಹಗಲು ರಾತ್ರಿ ಅಂದರೆ ಕಷ್ಟ ಇರೋಂಥ ಇದು ಯಾವುದಕ್ಕೂ ಇಲ್ಲ. ಕೆಲವು ತಾತ್ಕಾಲಿಕ ನೀವು ಏನಾರ ಒಂದು ಪರಿಹಾರ ಮಾಡಿಬಿಟ್ರೆ ಆಗೋತ್ರಿ. ದಿನ ಬೇಕಾದ್ರೆ ಹಾಸ್ಪಿಟ್ಲಲ್ಲಿ ಬ್ಲಡ್ ಬೇಕೇ ಬೇಕು. ಇದಕ್ಕೆ 1% 2% ಸಹ ಜನ ಕೊಡುವಂಥ ರಕ್ತದಾನ ಇವರು ವಾಲಂಟಿಯರ್ ಇಲ್ರಿ. ನಾವು ಎಷ್ಟು ಜನಗಳಿಗೆ ಇಲ್ಲಿ ಅರಿವು ಮೂಡಿಸ್ತೇವೆ. ನೀವು ಕೊಟ್ಟರೆ ನಿಮ್ಗೆ ಕೊಬ್ಬಿನಾಂಶ ಕಡಿಮೆ ಆಗುತ್ತೆ, ನಿಮಗೆ ಮುಂದೆ ರೋಗ ಬರೋಂಥವೆಲ್ಲ ಅವಾಯ್ಡ್ ಆಗುತ್ತೆ, ನಿಮ್ಗೆ ಆಯುಷ್ ಆರೋಗ್ಯ ಸಿಗುತ್ತೆ ಅಂತ ಎಷ್ಟು ಹೇಳ್ತೀವಿ. ಎಷ್ಟು ಹೇಳಿದ್ರು ಜನ ಭಯ. ಅವರಿಗೆ ಏನು ಕೊಟ್ಟರೆ ಏನಾಗ್ಬಿಡುತ್ತೆ ಅನ್ನೋದು ಒಂದೇ ಒಂದು. ನಾನು ಹೇಳ್ತೀನಿ ನೋಡ್ರಿ, 56 ವರ್ಷ ಆಗಿದೆ, ನನಗೆ ಏನೂ ಆಗಿಲ್ಲ ಅಂತ ನೀವೇನು ಮಾಡಿದ್ರೆ ಐತಲ್ಲ ಸರ್, ಫೀಲ್ಡ್ ಭಾಳ ಕಠಿಣತೆ ತಿಳಿದು ಕೊಡಲ್ಲ. ಅದಕ್ಕೆ ನಾವು ಭಾಳ ನಾನು ಮುಂದಿನ ದಿನದಲ್ಲಿ ಪ್ರಪಂಚ ಪರ್ಯಟನೆ ಮಾಡೋದ್ರ ಜೊತೆಗೆ ತುಂಬ ಪರಿಣಾಮಕಾರಿಯಾಗಿ ಅವರಿಗೆ ನಾವು ಇದು ಅವೇರ್ನೆಸ್ ಮೂಡಿಸ್ಬೇಕ್ರಿ ಅವರಿಗೆ. ಈಗ ನಾವು ರೋಡ್ ಶೋಗಳು, ರಸ್ತೆಯಲ್ಲಿ ಜಾಥಾಗಳು ಮಾಡಿಸ್ಬೇಕು, ರಸ್ತೆಯಲ್ಲಿ ಬೀದಿ ನಾಟಕಗಳು ಮಾಡಬೇಕು. ಮತ್ತು ನಾನೆಲ್ಲ ಮೈಯೆಲ್ಲ ಬಣ್ಣದ ಮೇಲೆ ಹುಲಿವೇಷ ಮಾಡ್ತಾರೆ ಸರ್, ಆ ಥರ ಪ್ರದರ್ಶನ ಕೊಡ್ತೀನಿ. ಇದು ತುಂಬ ಇದಾವೆ ಸರ್. ಒಂದು ಟೆಲಿಫಿಲ್ಮ್ ಮಾಡಿಸ್ಬೇಕು, ಫಿಲ್ಮ್ ಮಾಡಿಸ್ಬೇಕು. ಈ ಥರ ಮಹತ್ತರವಾದ ಏನಾದರೂ ವಿಶೇಷ ಕಾರ್ಯಕ್ರಮಗಳು ಮಾಡಿದರೆ ಮಾತ್ರ ಜನಕ್ಕೆ ಸ್ವಲ್ಪ ಅರಿವು ಮೂಡುತ್ತೆ. ಇಲ್ಲಾಂದರೆ ಏನೋ ಇರ್ಬೋದು ಅಂತ ಹಿಂಗೆ ಅಲಕ್ಷ್ಯ ಮಾಡ್ತಾರೆ. ಅವರಿಗೆ ಮನಸ್ಸಿಗೆ ಬರಬೇಕಂದ್ರೆ ಭಾಳ ನಾವು ಅವರಿಗೆ ಮನಸ್ಸಿಗೆ ಮುಟ್ಟೋ ಥರ ಕೆಲವಾರು ಇವನ್ನ ಮತ್ತು ಈ ಮೊಬೈಲಲ್ಲಿ ರೀಲ್ಸ್ ಅಂತ ಬರ್ತಾರೆ ಸರ್, ಏನೋ ಬರಲ್ಲ. ಆ ಥರವು ತುಂಬ ಮಾಡಬೇಕು. ಏನೇ ಮಾಡಬೇಕಂದ್ರೆ ಸರ್ ದೊಡ್ಡ ಮೊಬೈಲ್ ಬೇಕು. ಮತ್ತು ಅವನ್ನೆಲ್ಲ ಮಾಡಬೇಕಂದ್ರೆ ನಾವು ಒಬ್ಬನ ಕೈಲಿ ಆಗಲ್ಲ. ಒಬ್ಬ ವ್ಯಕ್ತಿ ನಮ್ಮ ಹಿಂದೆನೇ ಇಟ್ಕೋಬೇಕು. ಮತ್ತು ಒಳ್ಳೆ ಕ್ಯಾಮ್ರಾ ಬೇಕು. ಮತ್ತು ಅವೆಲ್ಲ ಚಿತ್ರಣಗಳು ಮಾಡ್ತೀವಿ ಅಂತಂದ್ರೆ ಸಾಕಷ್ಟು ಜನಗಳದ್ದು ಸಹಕಾರನೂ ಬೇಕು. ಒಬ್ಬಟ್ಟಿಗೆ ಮಾಡೋಕ್ಕಾಗಲ್ಲ. ಆದರೆ ಮುಂದಿನ ಮಾಡ್ತೀನಿ ಸರ್. ಪ್ರಧಾನಮಂತ್ರಿಯವರು ಮನವಿ ಕೊಟ್ಟ ಮೇಲೆ ಸ್ವಲ್ಪ ಜನಗಳಿಗೆ ಇನ್ನೂ ಸ್ವಲ್ಪ ನಮಗೆ ಮಾಡೋದಕ್ಕೆ ಅನುಕೂಲ ಆಗ್ಬೋದು ಅಂತ ಅನ್ಕೊಂಡೆ ಸರ್. ಸ್ವಲ್ಪ ಜನ ಗಮನ ಹರಿಸ್ತಾರೆ. ಒಳ್ಳೆ ಜನನೂ ಇದ್ದಾರೆ ಜಗತ್ತಿನಲ್ಲಿ. ನೋಡಿ ಸರ್, ನಮ್ಮನ್ನು ಇವರು ಸರ್ ಇಲ್ಲಿವರೆಗೂ ತಮ್ಮ ಪರಿಚಯ ಮಾಡಿಸಿ ಇಲ್ಲಿವರೆಗೆ ಕರ್ಕೊಂಬಂದ್ರೆ ನನಗೆ ಇಂಥ ಜನ ಇರ್ತಾರೆ ಸರ್, ಕಡಿಮೆ ಇರ್ತಾರೆ ಅಷ್ಟೇ.
ಏನೋ ಸರ್ ನಮಗೆ ಅವಾಗ ಇವಾಗ ಲೆಕ್ಕ ಹಾಕಿದ್ರೆ ನಾವು ಓದಿದ್ದು 7ನೇ ಕ್ಲಾಸ್, ಏನು ಇಂಗ್ಲೀಷ್ ಬರಲ್ಲ. 28 ವರ್ಷ ಸರ್ ಈ ಫೀಲ್ಡಿಗೆ ಬಂದು ನಾನು 28 ವರ್ಷ ರಕ್ತದಾನ ಶಿಬಿರಗಳನ್ನ ಫೀಲ್ಡಿಗೆ ಬಂದು. ಮಾಡ್ತಿದ್ದೀರಿ. ಹೌದೌದು ಸರ್, 28 ವರ್ಷ ನಂದು ಟೋಟಲ್ 28 ವರ್ಷ ಆಯ್ತು. ಈಗ 105 ಬಾರಿ ಮಾಡಿದೆ. 105 ಕಾರ್ಯಕ್ರಮಗಳನ್ನ ಮಾಡಿದ್ದೀರಿ. 2017ರಲ್ಲೇ ಪ್ರಕಾಶ್ ಶರಣ್ ಪಾಟೀಲ್ ಸರ್ ನಮಗೆ ಅವಾಗ ನನಗೆ ಸ್ಟೇಟ್ ಲೆವೆಲ್ನಾಗ ಇದನ್ನ ಒಂದು ಪ್ರಶಸ್ತಿ ಕೊಡಿಸಿದ್ರು. ಇದೇ ಕಾಂಗ್ರೆಸ್ ಸರ್ಕಾರ ಇತ್ತು ಅವಾಗ. ಈಗ ಮೊನ್ನೆ 2024ರಲ್ಲಿ ನಮ್ಮ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಬೈರತಿ ಬಸವರಾಜ್ ಅಂತ ಹೇಳಿ. ಅವ್ರು ನನಗೆ ಜಿಲ್ಲಾ ಪ್ರಶಸ್ತಿ ಕೊಡಿಸಿದ್ರು. 24 ವರ್ಷ ಬಿಟ್ಟು ಬಂತು ನನಗೆ. ಅದರಿಂದ DC ಅವರು ಭಾಳ ಸರಿ ಹೇಳಿದ್ರು, ನೀವು ಮನವಿ ಕೊಟ್ಟರೆ ಎಲ್ಲ DCಗಳು ಹೇಳಿದ್ರು ನಿಮ್ಗೆ ಜಿಲ್ಲಾ ಪ್ರಶಸ್ತಿ ಕೊಡ. ನಾನು ಹಿಂಗೆ ಮನವಿ ಕೊಡಲ್ಲ ಸರ್, ಬಂದರೆ ಬರಲಿ ನಾವು ಹಂಗೆ ಮನವಿ ಕೊಟ್ಟು ಕೇಳಿದ್ರೆ ಏನು ಅರ್ಥ ಅದೇ ಬರ್ಬೇಕು. ಅದು ಅವ ನಮಗೆ ಮನಸ್ಸಿಗೆ ಏನೋ ನಮ್ದು ಮಾಡ್ತೀವಿ ಗಮನಕ್ಕೆ ಬಂದಿದೆ ಅನ್ಸುತ್ತೆ. ನಾವು ಕೇಳಿ ಹೇಳಿದ್ರೆ ಏನು ಅರ್ಥವಿ. ಅದೇ ರೀತಿ ಸರ್ ನನಗೆ ಈ ಒಂದು 15 ವರ್ಷಗಳಿಗೆ ಮಹಾನಗರ ಪಾಲಿಕೆ ಅವಾರ್ಡು ನನಗೆ ನಮ್ಮ ಮೇಯರ್ ಮೇಡಮ್ ಅವರು ನನ್ನ ಕರೆಸಿಕೊಟ್ರು. ಜೀವನದಲ್ಲಿ ಮೊದಲ ಬಾರಿ ಬಂತು ನನಗೆ. ಅಂದರೆ ಸರ್ ಈಗೂ ತುಂಬ ಜನ ಇದು ಮಾಡಿದ್ದಾರೆ, ಆದರೆ ನಾನು ಯಾರಿಗೂ ಮನವಿ ಕೊಡಲ್ಲ. ಸನ್ಮಾನದಿಂದ ದೊಡ್ಡದಾಗಲ್ಲ. ನಾವು ಏನಾದ್ರು ಸೇವೆ ಮಾಡಿದರೆ ಅದು ಅವ್ರಿಗೆ ಮುಟ್ಟಿದರೆ ಅವ್ರ ಗಮನಕ್ಕೆ ಬಂದರೆ ಅದು ನಾವು ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ. ನಾನು ಹೇಳ್ತೇನೆ, ನನಗೆ ಸನ್ಮಾನ ಮಾಡಲೇಬೇಡ್ರಿ ಈಗಲೂ ಹೇಳೋದು. ಅದ್ರ ಬೈದ್ಲೆ ಒಂದು ಏನಾರು ಒಂದು ಕ್ಯಾಂಪ್ ಹಾಕ್ಸಿರಿ, ಯಾವುದೇ ಹಾಕ್ಸಿರಿ, ಕಣ್ಣಿಂದ ಹಾಕ್ಸಿರಿ, ಏನೇ ಹಾಕ್ಸಿರಿ, ಜನಕ್ಕೆ ಅದು ಹೆಲ್ಪ್ ಆಗುತ್ತೆ. ಇದ್ರ ಮುಂದಿನ ದಿನಗಳಲ್ಲಿ ಐತೆ ಸರ್ ಐ ಕ್ಯಾಂಪ್ಗಳು ಮಾಡಿಸ್ತೇನೆ ಭಾಳ. ಯಾಕಂದರೆ ಹಳ್ಳಿ ಒಳಗಡೆಗೆ 10 ರೂಪಾಯಿ ಕೊಟ್ಟು ಅವ್ರು ಯಾರು ಸಿಟಿ ಕಳ್ಸೋರಿರಲ್ರಿ. ಆ ಕಣ್ಣು ಹೋದ್ರೂ ಹಂಗೆ ಅವ್ರನ್ನ ಅಲ್ಲೇ ಕೊಳೆ ಹಾಕ್ತಾರೆ, ಕೊನೆಗೂ ಕಣ್ಣು ಕಾಣೋದಂಗಾಗಿ ಅವ್ರು ಹೋಗ್ಬಿಡ್ತಾರೆ ಸರ್. ಹಾಗಾಗಿ ಆದಷ್ಟು ನಾನು ಬರೀ ಮೆಡಿಕಲ್ಗೆ ಕೆಲಸ ಮಾಡೋದು, ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಕ್ಯಾಂಪ್ಗಳು ಮಾಡ್ಸೋಕೆ ಇಷ್ಟಪಡ್ತೀನಿ. ಅಂದರೆ ಈ ಬ್ಲಡ್ ಡೊನೇಟ್ ಬಗ್ಗೆ ಜನರಲ್ ಅವೇರ್ನೆಸ್ ತುಂಬ ಕಡಿಮೆ ಇದೆ ಸರ್, ಭಾಳ ಕಡಿಮೆ. ಬ್ಲಡ್ ಕೊಟ್ಟರೆ ನಾ ಏನು ಹೊರಗೆ ಹೋಗ್ತೀನೋ ಈ ಥರ ಜ್ಞಾನಗಳಿರುವಂಥದ್ದು ಸರ್. ನಾವು ಎಷ್ಟೇ ಬೇಕಾದ್ರೆ ನಿಮ್ಮ ಎದುರಿಗೆ ಬೇಕಾದ್ರೆ ನೀವು ಇಲ್ಲಿ ಯಾರೋ ಒಬ್ರು ಕರೆಸಿ ಅರ್ಧ ಗಂಟೆ ಅವನಿಗೆ ನಾವು ಅದ್ರ ಬಗ್ಗೆ ಮನನ ಮಾಡಿ ನಾವು ಬೇಕಾದ್ರೆ ತಲೆ ಕೆಳಗೆ ಕಾಲು ಮಾಡಿ ನಿಂತ್ರು ಅವ್ರಿಗೆ ಭಯ ಕೊಟ್ಟರೆ ಏನಾಗ್ಬಿಡ್ತೀನಿ, ಕೊಡೋದಿಂದ್ರೆ ಹಂಗೆ ಇಟ್ಕೊಂಡ್ರೆ ಏನಾಗ ಸರ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ತೊಂದರೆ ಆಗುತ್ತೆ. ಅದು ಹೆಂಗೆ ತಿಳಿಸೋದು ನನಗೆ ಅರ್ಥ ಆಗ್ತಿಲ್ಲ. ಆದರೆ ತಿಳ್ಕೊಂಡ್ರೆ ಅವ್ರಿಗೆ ಒಳ್ಳೇದು. ಯಾಕಂದರೆ ನಮಗೆ ಯಾಕೆ ಮಾಡಿದೆ ಅಂದ್ರೆ ಅವ್ರು ಒಳ್ಳೇದಕ್ಕೆ ಇಷ್ಟೆಲ್ಲ ನಾವು ಮಾಡೋದು. ನಮಗೇನಿದ್ರೆ ಏನೂ ಸಿಗಲ್ಲ. ಓಕೆ ಸರ್, ಆದಷ್ಟು ಬೇಗ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗುವಂತಹ ಸನ್ನಿಹಿತ ಬರಲಿ ಸರ್. ಮನವಿ ಕೊಡ್ತೀವಿ ಸರ್. ಅವ್ರು ಏನು ಮಾಡಲಿಲ್ಲದ್ರೆ ನಂದು ಸೈಡ್ ಇದ್ದೋಗಿರೋ ಮನೆ ಇದೆ ದಾವಣಗೆರೆಯಲ್ಲಿ, ಅದನ್ನು ಮಾರೇ ಮಾಡಿಬಿಡ್ತೀನಿ ನಾನು. ಮತ್ತೆ ಸರ್ ಬರೀ ರಕ್ತದಾನ ಅಷ್ಟೇ ಅಲ್ರಿ, ನಾನು ಮರಣ ನಂತರ ನೇತ್ರದಾನ ಮಾಡಿದ್ದೀನಿ, ದೇಹದಾನ ಮಾಡಿದ್ದೀನಿ, ಅಂಗಾಂಗ ದಾನ. ರಸ್ತೆ ಹೋಗ್ಬೇಕಾದ್ರೆ ಏನಾರು ಆಕ್ಸಿಡೆಂಟ್ ಆಗಿ ಏನಾರು ತೊಂದರೆ ಅದು ಬಾಡಿ ಸತಿಗೂ ನಾನು ಅಂಗಾಂಗ ದಾನ ಮಾಡೇ ಬಿಟ್ಟಿದ್ದೀನಿ ಆಲ್ರೆಡಿ. ಓಕೆ ಸರ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ಸ್ನೇಹಿತರೆ, ರಕ್ತದಾನ ಅನ್ನುವಂಥದ್ದು ಶ್ರೇಷ್ಠ ದಾನ. ಆ ಮೂಲಕ ಜನರಲ್ಲಿ ಅವೇರ್ನೆಸ್ ಮೂಡಲಿ. ಅವರ ಸಹೋದರಿ ತೀರ್ಕೊಂಡಿದ್ದು, ಹೀಗಾಗಿ ಆ ಒಂದು ವಿಷಯ ಅವರ ಮನಸ್ಸಿನ ಮೇಲೆ ಹೋಯಿತು. ಹೀಗಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾ ಇದ್ದಾರೆ. ಸುಮಾರು 105ಕ್ಕಿಂತ ಹೆಚ್ಚು ರಕ್ತದಾನವನ್ನು ಮಾಡಿದ್ದಾರೆ. ಒಳ್ಳೆಯದಾಗಲಿ ಶಿವಕುಮಾರ್ ಅವರಿಗೆ. ನಮಸ್ಕಾರ ಸರ್. ಥ್ಯಾಂಕ್ ಯು ಸಹಕಾರ ಇಲ್ಲ ಸರ್. ಇಷ್ಟೊಂದು ಹೇಳಿ ನನಗೆ ಇಷ್ಟೊಂದು ಅವಕಾಶ ಕೊಡುತ್ತೆ ಎಲ್ಲರಿಗೂ ಸರ್. ಥ್ಯಾಂಕ್ ಯು ನಮ್ಮ ಸಹಕಾರ ಇಲ್ಲ ಅಂತ ಥ್ಯಾಂಕ್ ಯು ಧನ್ಯವಾದ.